ಶಿಸ್ತಿ ಕಸ್ತೂರ್ಬಾ ನಗರ ಬಳಿ ಬೈಕ್ ಮೇಲೆ ಕುಳಿತಿದ್ದ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಸಂಘದ ಉಪಾಧ್ಯಕ್ಷರಾಗಿದ್ದ ಅನೀಶ್ ತಹಶೀಲ್ದಾರ್ ಮೇಲೆ ಏಕಾಏಕಿ ಚಾಕು ಚೂರಿ ರಾಡ್ನಿಂದ ಹಲ್ಲೆ ಮಾಡಿ ಕೊಲೆ ಯತ್ನ ನಡೆದ ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯಾಲಯವು ಮಹತ್ವದ ತೀರ್ಪನ್ನು ನೀಡಿದೆ. ನ್ಯಾಯಾಧೀಶರಾದ ಕಿರಣ್ ಕಿಣಿ ಅವರು 6 ಜನ ಆರೋಪಿತರಿಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, ತಲಾ 18,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಗಾಯಾಳುವಿಗೆ ಪ್ರತಿಯೊಬ್ಬ ಆರೋಪಿತರಿಂದ 10,000 ರೂಪಾಯಿಯಂತೆ ಒಟ್ಟು 60,000 ಪರಿಹಾರ ನೀಡುವಂತೆ ನ್ಯಾಯಾಲಯವು ಆದೇಶವನ್ನು ನೀಡಿದೆ. ಗಾಯಾಳುವಿಗೆ ಹೆಚ್ಚಿನ ಪರಿಹಾರ ಬೇಕಾದಲ್ಲಿ ಜಿಲ್ಲಾ ಉಚಿತ ಸೇವಾ ಕಾನೂನು ಪ್ರಾಧಿಕಾರದಿಂದ ಪರಿಹಾರ ಪಡೆಯಬಹುದೆಂದು ತೀರ್ಪು ನೀಡಿದೆ. ಆರೋಪಿಗಳಾದ ಮೊಹಮ್ಮದ್ ಫಾರೂಕ್, ಮೊಹಮ್ಮದ್ ಶಫೀವುಲ್ಲಾ ಪಟೇಲ್, ಮೊಹಮ್ಮದ್ ಸಲೀಂ ಸಾಗರ್ ಭಾಷಾ, ಅಬ್ದುಲ್ ರಹೀಂ ಕೆ, ಸರ್ಫರಾಜ ಮೊಹಮ್ಮದ್ ಶಫೀವುಲ್ಲಾ ಪಟೇಲ್, ಮೊಹಮ್ಮದ್ ಆರಿಫ್ ದವಲ್ ಸಾಬ್ ಖರ್ಜಗಿ, ನಿಜಾರ್ ಅಹಮದ್ ಖಾಜಿಂ ಸಾಬ್ ಶೇಖ್, ಮೌಜಿನ್ ಅಬ್ದುಲ್ ಶುಕೂರ್ ಹೊನ್ನಾವರ ಶಿಕ್ಷೆಗೆ ಒಳಗಾದ ಆರೋಪಿಗಳು. 23/4/2019 ನಡೆದ ಪ್ರಕರಣವನ್ನು ಸರ್ಕಾರದ ಪರವಾಗಿ ಸಮಗ್ರವಾಗಿ ಅಧ್ಯಯನ ನಡೆಸಿ ತಮ್ಮ ಸ್ಪಷ್ಟವಾದ ವಾದ ಮಂಡಿಸುವ ಮೂಲಕ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿರುವ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಗಿಕರ್, ಅಂದಿನ ತನಿಖಾಧಿಕಾರಿಗಳಾದ ಸಿಪಿಐ ಗಿರೀಶ್ ಹಾಗೂ ಮತ್ತೊಬ್ಬ ತನಿಖಾಧಿಕಾರಿ ಉಪನಿರೀಕ್ಷಕ ಶಶಿಕುಮಾರ್ ಸಿಆರ್ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದ್ದರು. ಇಂದಿನ ನಗರ ಠಾಣೆ ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಾದ ಬಿಆರ್ ಹನುಮಂತ ಹಾಗೂ ರಮೇಶ್ ಎಂ ಆರೋಪಿತರಿಗೆ ಶಿಕ್ಷೆಗೆ ಗುರಿಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಯ ಆಗಿದೆ. ನನಗೆ 2019ರಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಹಲ್ಲೆಗೆ ಯತ್ನ ಆಗಿತ್ತು. ನಾನು ಹಲವಾರು ವರ್ಷದಿಂದ ಬಿಜೆಪಿಯ ಕಾರ್ಯಕರ್ತನಾಗಿ ಮತ್ತು ಬಿಜೆಪಿ ಮುಖಂಡನಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಅದು ದ್ವೇಷದ ಕಾರಣ ನನಗೆ ಚಾಕುವಿಂದ ಮತ್ತು ಇಲ್ಲಿಂದ ಹಲ್ಲೆ ಮಾಡಿದರು. ಇವತ್ತು ಕಿರಣ್ ಕಿಣಿ ಸಾಹೇಬರು ಮತ್ತು ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರಾದ ರಾಜೇಶ್ ಮಳಗಿಕರ್ ಅವರು ತಮ್ಮ ವಾದ ಮಂಡಿಸಿ ಒಳ್ಳೆಯ ಒಂದು ತೀರ್ಮಾನ ಬಂದು ಒಂದು ಒಳ್ಳೆಯ ತೀರ್ಪು ಬಂದಿದೆ. ಅದಕ್ಕೆ ನಾವು ನಮ್ಮ ಇಡೀ ಫ್ಯಾಮಿಲಿ ಪರವಾಗಿ ನ್ಯಾಯಾಧೀಶರಿಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರಿಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ನನಗೆ ಸಹಕರಿಸಿದ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ, ನನ್ನ ಕಾರ್ಯಕರ್ತರಿಗೂ ಮತ್ತು ನನ್ನ ಎಲ್ಲ ಬಿಜೆಪಿಯ ಲೀಡರ್ಸಿಗೂ, ಸಂಸದರಿಗೂ ಮತ್ತು ನಮ್ಮ ಶಾಸಕರಿಗೂ, ಆಗಿನ ಶಾಸಕರು, ಆಗಿನ ಸಂಸದರಿಗೂ, ನಮ್ಮ ಫ್ಯಾಮಿಲಿ ಪರವಾಗಿ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲೂ ವೈದ್ಯಕೀಯರು ಚಿಕಿತ್ಸೆ ಕೊಟ್ಟು ಜೀವ ಹೋಗೋ ಟೈಮಿಗೆ ವೈದ್ಯಕರು ನನಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ನಾನು ನನ್ನ ಫ್ಯಾಮಿಲಿ ಪರವಾಗಿ ಧನ್ಯವಾದ ಹೇಳ್ತೇನೆ. ಕೊಲೆ ಬೆದರಿಕೆ ಇತ್ತು. ಈ ತೀರ್ಪಿನಿಂದ ಮತ್ತು ಏನಾದ್ರು ಕೊಲೆ ಬೆದರಿಕೆ ಆಗ್ತದೆ. ಅದಕ್ಕೆ ನನಗೆ ಪೊಲೀಸರಿಂದ ಸೂಕ್ತ ನನ್ನ ಫ್ಯಾಮಿಲಿಗೆ ಹಾಗೂ ಮತ್ತು ನನಗೆ ರಕ್ಷಣೆ ಕೊಡಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಈಗ ಏನು ಆ್ಯಕ್ಚುಲಿ ನಿಮ್ಮ ಹತ್ಯೆ ಮಾಡಿ ಸಂಚು ಅಷ್ಟೊಂದು ದೊಡ್ಡ ಜನ ಈ ದಿನ ಮಾನ್ಯ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ಸಿರಿಸಿಯಲ್ಲಿ ವಿಚಾರಣೆಗೊಂಡು ತೀರ್ಪನ್ನು ನೀಡಿದಂಥ ಪ್ರಕರಣಗಳಲ್ಲಿ ಈ ದಿನಾಂಕ 23/4/2019 ಆದಂಥ ಘಟನೆಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆ ಪೊಲೀಸ್ ಠಾಣೆ ಸಿರಿಸಿಯಲ್ಲಿ ದಾಖಲಾದ 2 ಪ್ರಕರಣಗಳಲ್ಲಿ, ಒಂದು ಕೊಲೆಗೆ ಯತ್ನ ಪ್ರಕರಣ, ಮತ್ತೊಂದು ಕೊಲೆ ಪ್ರಕರಣಗಳಲ್ಲಿ 2 ಪ್ರಕರಣಗಳಲ್ಲಿ ಈ ದಿನ ಮಾನ್ಯ ನ್ಯಾಯಾಲಯವು ತೀರ್ಪಿಟ್ಟಿದೆ. ಆ ತೀರ್ಪಿನ ಸಾರಾಂಶ ಏನಂತ ಹೇಳಿದರೆ, ದಿನಾಂಕ 23/4/2019 ಶಿರ್ಸಿ ನಗರದಲ್ಲಿ ಬರ್ತಕ್ಕಂಥ ಕಸ್ತೂರ್ಬಾ ನಗರದಲ್ಲಿ ಕರಗುಂಡಿ ರಸ್ತೆಯಲ್ಲಿ ಆಗ ಈ ಪ್ರಕರಣದ ಗಾಯಾಳು ತನ್ನ ಸ್ಕೂಟಿ ಮೇಲೆ ಕೂತಾಗ SDPI ಸಂಘಟನೆಯ ಸದಸ್ಯರು ತಾವು ಮೊದಲೇ ಸಂಚು ಮಾಡಿದಂತೆ ಆತನ ಸ್ಕೂಟಿಗೆ ಡಿಕ್ಕಿ ಪಡಿಸಿ ಆತನನ್ನು ಕೊಲೆ ಮಾಡಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ತನಿಖಾಧಿಕಾರಿಯಾದ PSI ಶಶಿಕುಮಾರ್ ಸಿಆರ್ ಅವರು ಸಂಪೂರ್ಣ ತನಿಖೆ ನಡೆಸಿ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬ್ರವರು ಈ ಪ್ರಕರಣದಲ್ಲಿ ಕೊಲೆಗೆ ಯತ್ನ ಮಾಡಿದಂಥ ವ್ಯಕ್ತಿಗಳ ಪೈಕಿ 1ರಿಂದ 6 ವ್ಯಕ್ತಿಗಳನ್ನು ಈ ದಿನ ದೋಷಿಯನ್ನು ತೀರ್ಮಾನಿಸಿ ಅವರಿಗೆ 10 ವರ್ಷ ಕಾರಾವಾಸ ಮತ್ತು 10,000 ರೂಪಾಯಿ ದಂಡ ಹಾಗೂ ಈ ಗಾಯಾಳುವಿಗೆ ತಲಾ 10,000 ರೂಪಾಯಿ ಅಂತ 60,000 ರೂಪಾಯಿ ಪರಿಹಾರ ನೀಡಬೇಕಂತೂ ಕೊಲೆ ಯತ್ನ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದವರು ತೀರ್ಪಿಟ್ಟಿದ್ದಾರೆ. ಹೆಚ್ಚಿನ ಪರಿಹಾರವನ್ನು ಪಡೆಯೋದಾದರೆ ಮಾನ್ಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ ಅಂತ ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿದೆ. ಅದೇ ರೀತಿ ಇನ್ನೊಬ್ಬ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಇದೇ ಸಮಯದಲ್ಲಿ ಕರಗುಂಡಿ ರಸ್ತೆಯಲ್ಲಿ ಈ ಫಿರ್ಯಾದಿಯ ಸ್ಕೂಟರ್ಗೆ ಡಿಕ್ಕಿ ಮಾಡಿ ಆತನಿಗೆ ಮಾರಕಾಸ್ತ್ರಗಳಿಂದ ಗಾಯಗೊಳಿಸಿ
ಆ ಸಂದರ್ಭದಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ SDPI ಸಂಘಟನೆಯ ಸದಸ್ಯನಾದಂಥ ಅಸ್ಲಂ ಬಾಬಾಜನ್ ಅನ್ನೋ ವ್ಯಕ್ತಿಯನ್ನು ಮಾರಕಾಸ್ತ್ರದಿಂದ ಅವನ ಕೈಗೆ ಚುಚ್ಚಿ ಅದರಿಂದ ರಕ್ತಸ್ರಾವವಾಗಿ ಅವನು ಅಲ್ಲೇ ಮೃತನಾಗಿರ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಟ್ಟು 23 ಆರೋಪಿಗಳ ಮೇಲೆ 16 ಆರೋಪಿಗಳ ಮೇಲೆ ಈ ಕೊಲೆ ಪ್ರಕರಣ ದಾಖಲಾಗಿತ್ತು. ಮಾನ್ಯ ನ್ಯಾಯಾಲಯದ ಎದುರು ವಿಚಾರಣೆ ಪೂರ್ಣಗೊಂಡಿದ್ದು ಈ ದಿನ ಈ ಕೊಲೆ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು ಕಲಂ 304 ಅಡಿಯಲ್ಲಿ ಇದು ಉದ್ದೇಶರಹಿತ ಕೊಲೆ, ಸಾಂಪ್ರದಾಯಿಕನರ ಹತ್ಯೆ ಅಂತ ತೀರ್ಮಾನಿಸಿ ಆರೋಪಿತನಾದ ಮೊಹಮ್ಮದ್ ಫಾರೂಕ್ ಶಫೀವುಲ್ಲಾ ಪಟೇಲ್ ಎನ್ನುವ ವ್ಯಕ್ತಿಗೆ 10 ವರ್ಷ ಕಾರಾವಾಸ ಹಾಗೂ 10,000 ರೂಪಾಯಿ ದಂಡ ಹಾಗೂ ಈ ಮೃತನ ತಾಯಿಗೆ 50,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಮಾನ್ಯ ನ್ಯಾಯಾಲಯ ತೀರ್ಪಿನಲ್ಲಿ ನಿರ್ದೇಶನ ನೀಡಿದೆ. ಹೆಚ್ಚಿನ ಪರಿಹಾರಕ್ಕಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ ಅಂತೇಳಿ ಮಾನ್ಯ ನ್ಯಾಯಾಲಯ ತೀರ್ಪನ್ನಿಟ್ಟಿದೆ. ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು ಲಭ್ಯವಿದ್ದ ತನಿಖಾಧಿಕಾರಿಯು ಸಂಗ್ರಹಿಸಿದಂತಹ ಎಲ್ಲ ಸಾಕ್ಷ್ಯವನ್ನು ಕೂಲಂಕುಷವಾಗಿ ಪರಿಗಣನೆಗೆ ತೆಗೆದುಕೊಂಡು ಅಭಿಯೋಜನೆಯ ಪ್ರಕರಣವನ್ನು ಸಮರ್ಥಿಸುವಂಥ ಒಂದು ಫೈಂಡಿಂಗ್ಸನ್ನು ಕೊಟ್ಟಿದ್ದಾರೆ. ಸದರಿ ತೀರ್ಪಿನಲ್ಲಿ ನೀಡಿದಂತಹ ಎಲ್ಲ ಸಮರ್ಥನೆಯ ಕಾರಣಗಳು ಈ ಅಭಿಯೋಜನೆಯ ಪ್ರಕರಣಕ್ಕೆ ಈ ಜಯ ತರುವಲ್ಲಿ ಸಹಾಯಕಾರಿಯಾಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.